ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಯುದ್ಧದ ಎಫೆಕ್ಟ್ಗೆ ಬೆಲೆ ಏರಿಕೆ ಕೂಡ ಕಡಿಮೆಯಾಗಿದೆ. ಕೆಆರ್ ಮಾರುಕಟ್ಟೆ ಮತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಜೋರಾಗಿದೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿ ಅದೆಲ್ಲವನ್ನ ಕೂಡ ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಬೆಳಗಿನಿಂದಲೇ ಕೆಆರ್ ಮಾರ್ಕೆಟ್ ಮತ್ತು ಯಶವಂತಪುರ ಮಾರ್ಕೆಟ್ನ ಚಿತ್ರಣ ನೋಡ್ತಾ ಇದ್ದೀವಿ. ಹಬ್ಬದ ಖರೀದಿ ಭರಾಟೆ ಭಾರಿ ಜೋರಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಸದಾ ಹಬ್ಬದ ಸಮಯದಲ್ಲಿ ಏರ್ತಾ ಇದ್ದಂತಹ ಬೆಲೆ ಈ ಬಾರಿ ಇಳಿಕೆಯಾಗಿರೋದು ಕೊಂಚ ಜೇಬು ಉಳಿಸ್ತಾ ಇದೆ ಗ್ರಾಹಕರ ಪಾಲಿಗೆ. ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಭಾರಿ ಜೋರಾಗಿರೋದನ್ನು ನೋಡ್ತಾ ಇದ್ವಿ. ಕೆಆರ್ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಮತ್ತು ಯಶವಂತಪುರ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಕೆಆರ್ ಮಾರ್ಕೆಟ್ನ ಡೀಟೇಲ್ಸ್ ಪಡೆಯೋಣ. ಹಬ್ಬದ ಶುಭಾಶಯಗಳು ತಮಗೆ ಕಿರಣ್. ಹೇಗೆ ಕಂಡು ಬರ್ತಾ ಇದೆ ಕೆಆರ್ ಮಾರ್ಕೆಟ್? ತಂಗು ಪ್ರತಿಮಾ ಹೊಸ ವರ್ಷದ ಶುಭಾಶಯಗಳು. ಕೆಆರ್ ಮಾರ್ಕೆಟ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಜನಸಾಗರವೇ ಸೇರಿರುವಂಥದ್ದು. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನ ಮೇಲಿರುವಂಥ ಫ್ಲೈಓವರ್ನ ಮೇಲ್ಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಮಧ್ಯರಾತ್ರಿಯಿಂದಲೇ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನಸಾಗರವೇ ಸೇರಿರುವಂತಂದ್ರೆ ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ಗೆ ಜನಸಾಮಾನ್ಯರು ಬರುವಂಥದ್ದು ಏಕೆ ಅಂತ ಹೇಳಿದ್ರೆ ಫ್ರೆಶ್ ಆಗಿ ಹೂವು ಸಿಗುತ್ತೆ ಮತ್ತು ಕಡಿಮೆ ದರದಲ್ಲಿ ಹೂವು ಹಣ್ಣುಗಳೆಲ್ಲವೂ ಕೂಡ ಸಿಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಕೆಆರ್ ಮಾರ್ಕೆಟ್ಗೆ ಜನರು ಕೂಡ ಆಗಮಿಸ್ತಾರೆ. ಅದರಲ್ಲೂ ಕೂಡ ವರ್ಷದ ಅಂದರೆ ಹಿಂದೂಗಳ ಪಾಲಿನ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯರಾತ್ರಿಯಿಂದಲೇ ಕೆಆರ್ ಮಾರ್ಕೆಟ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಆಗಮಿಸಿ ತಮಗೆ ಬೇಕಾದಂತಹ ವಿಧವಾದಂತಹ ಹೂವು ಹಣ್ಣು ಖರೀದಿಗೆ ಮುಂದಾಗಿರುವಂಥದ್ದು. ಸಾಮಾನ್ಯವಾಗಿ ಕೆಆರ್ ಮಾರ್ಕೆಟ್ಗೆ ವ್ಯಾಪಾರ ಮಾಡಲಿಕ್ಕೆ ಬರುವಂತಹ ಹೂವಿನ ಬೆಳೆಗಾರರು ಬೆಂಗಳೂರಿನ ಸುತ್ತಮುತ್ತ ಇರುವಂಥವರೆಲ್ಲರೂ ಕೂಡ ಬರ್ತಾರೆ. ನೇರವಾಗಿ ಹೂವಿನ ಬೆಳೆಗಾರರೇ ಇಲ್ಲಿ ತಂದು ಹೂವನ್ನು ಮಾರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಇಲ್ಲಿಗೆ ಆಗಮಿಸಿ ತಮಗೆ ಬೇಕಾದಂತಹ ಹೂವುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾರೆ. ಅಂದರೆ ಸಾಮಾನ್ಯವಾಗಿ ಬೆಂಗಳೂರಿನ ಸಣ್ಣ ಪುಟ್ಟ ಮಾರ್ಕೆಟ್ಗಳಲ್ಲಿ ಒಂದೋ ಎರಡೋ ಥರವಾದಂತಹ ಹೂವುಗಳು ಲಭ್ಯವಿದ್ದರೆ ಕೆಆರ್ ಮಾರ್ಕೆಟ್ನಲ್ಲಿ ಎಲ್ಲ ತರಹದ ಅಂದರೆ ಕನಕಾಂಬರ ಇರ್ಬೋದು, ದುಂಡು ಮಲ್ಲಿಗೆ ಇರ್ಬೋದು, ಸಾವಂತಿಗೆ ಇರ್ಬೋದು, ಸುಗಂಧರಾಜ್ ಈ ಥರದ ಎಲ್ಲ ಹೂವುಗಳು ಕೂಡ ಲಭ್ಯವಾಗೋದ್ರಿಂದ ಕೆಆರ್ ಮಾರ್ಕೆಟ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರು ಕೂಡ ಆಗಮಿಸ್ತಾರೆ. ತಮಗೆ ಬೇಕಾದಂತಹ ಹೂವು ಹಣ್ಣು ಎಲ್ಲವನ್ನೂ ಕೂಡ ಖರೀದಿ ಮಾಡ್ತಾರೆ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಬೇವಿನ ಸೊಪ್ಪು ಇರ್ಬೋದು, ಮಾವಿನ ಸೊಪ್ಪು ಇರ್ಬೋದು. ಇವತ್ತು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬೇವಿನ ಸೊಪ್ಪು ಮಾವಿನ ಸೊಪ್ಪಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿಗರೆಲ್ಲರೂ ಕೂಡ ಆಗಮಿಸಿ ತಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಕೊಳ್ಳಲಿಕ್ಕೆ ಮುಂದಾಗಿರುವಂತಂದರೆ ಕೆಆರ್ ಮಾರ್ಕೆಟ್ನಿಂದ ಅವಿನ್ಯೂ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ರೋಡ್ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿರುವಂತಂದರೆ ಜನಸಾಗರವೇ ಹರಿದು ಬಂದಿರುವಂಥ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಪೊಲೀಸರು ಕೂಡ ಈ ಒಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡಲಿಕ್ಕೆ ಬೆಳಗಿನಿಂದಲೇ ಹರಸಾಹಸವನ್ನು ಪಡ್ತಿರುವಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಆಗಮಿಸುವಂಥ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಒಂದಷ್ಟು ಟೆನ್ಷನ್ಸ್ ಇರುತ್ತೆ. ಅಂದರೆ ಇಂದಿನಿಂದ ಅಂದರೆ ಏನು ಮೈಸೂರು ರಸ್ತೆ ಇದೆ, ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಕೆಆರ್ ಮಾರ್ಕೆಟ್ ಒಂದಷ್ಟು ಟ್ರಾಫಿಕ್ ಜಾಮ್ ಆದರೆ ವಾಹನಗಳೆಲ್ಲವೂ ಕೂಡ ನಿಂತಲ್ಲೇ ನಿಲ್ಲತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಇರುವಂಥದ್ದು. ಪ್ರತಿಮಾ. ಎಸ್ ಕಿರಣ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಯಶವಂತಪುರ ಮಾರ್ಕೆಟ್ನಿಂದ ನಮ್ಮ ರಿಪೋರ್ಟರ್ ಪ್ರದೀಪ್ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ತಮಗೂ ಹಬ್ಬದ ಶುಭಾಶಯ. ಬೆಲೆ ಕಡಿಮೆಯಾಗಿರೋದು ಭರಾಟೆ ಭಾರಿ ಜೋರಾಗಿ ಕಂಡು ಬರ್ತಾ ಇದೆಯಾ ಅಂತ? ಪ್ರತಿಮಾ, ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಯಶವಂತಪುರ ಹೂವಿನ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು. ನಾರ್ಮಲ್ ದಿನಗಳಿಗಿಂತ ಹೆಚ್ಚಾಗಿ ಇವತ್ತು ವ್ಯಾಪಾರಸ್ಥರು ಕೂಡ ಹೆಚ್ಚಾಗಿದ್ದಾರೆ, ಜೊತೆಗೆ ಗ್ರಾಹಕರು ಕೂಡ ಹೆಚ್ಚಾಗಿದ್ದಾರೆ. ಆದರೆ ಇಲ್ಲಿ ಒಂದು ಕಡೆ ಬೆಲೆ ಏರಿಕೆ ಬಿಸಿ ಕೂಡ ಅಷ್ಟೊಂದು ತಟ್ಟಿದ ಮಟ್ಟಿಗೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅಂದರೆ ಕಳೆದ 2-3 ದಿನದಿಂದ ಸುರಿದಂತಹ ಮಳೆಯಿಂದಾಗಿ ಹೂವುಗಳು ಬೆಲೆ ಸ್ವಲ್ಪ ಹೆಚ್ಚಾಗಿಲ್ಲ ಅಂತಾನೆ ಇಲ್ಲಿನ ವ್ಯಾಪಾರಸ್ಥರ ಅಭಿಪ್ರಾಯ ಆಗಿರುವಂಥದ್ದು. ಅಂದರೆ ಹೂವಿನ ತೂಕ ಜಾಸ್ತಿ ಆಗಿರೋದಾಗಿರ್ಬೋದು ಅಥವಾ ಹೂವಿನ ಯಾರು ಸಹ ಕೂದು ಅದನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗದೇ ಇರೋದು ಸಹ ಇನ್ನೊಂದು ಕಾರಣ ಆಗಿರ್ಬೋದು. ಹೀಗಾಗಿ ಹೂವಿನ ಬೆಲೆ ಅಷ್ಟೊಂದು ಹೆಚ್ಚಾಗಿಲ್ಲ ಅಂತಾನೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಸುಮಾರು ಒಂದು ಮಾರುಗೆ ಸುಮಾರು 100ರಿಂದ 150 ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ. ಆದರೆ ಈ ಒಂದು ಹಬ್ಬದ ಸೀಸನ್ಗೆ ಸುಮಾರು 200ರಿಂದ 250 ರೂಪಾಯಿ ತನಕನೂ ಸಹ ಮಾರಾಟ ಆಗ್ಬೇಕಾಗಿತ್ತು. ಹೀಗಾಗಿ ಇವತ್ತು ಕಡಿಮೆ ಬೆಲೆಗೆ ಅಷ್ಟೊಂದು ಜಾಸ್ತಿ ಆಗಿಲ್ಲ ಅಂತಾನೆ ಹೂವಿನ ಮಾರಾಟಗಾರರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ವ್ಯಾಪಾರಸ್ಥರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಬೆಲೆ ಎಲ್ಲ ಹೇಗಿದೆ ಇವತ್ತು? ಬೆಲೆ ಏನಿಲ್ಲ ಸರ್, ಎಲ್ಲ ಬಿದ್ದೋಯ್ತು. ವರ್ಷಕ್ಕೂ ಚೇಂಜ್ ಆಗ್ತಾ ಇದೆ ರೇಟ್ಗಳು ಹೊರತು. ಏನು ರೈತರಿಗೆಲ್ಲ ಮೋಸನೇ. ಏನು ಕಾರಣ ಇರ್ಬೋದು ಸರ್? ಮಳೆ, ಆಮೇಲೆ ಈ ಔಷಧಿ ಇದೆಯಲ್ಲ, ಮೇನ್ ಔಷಧಿ ಪ್ರಾಬ್ಲಮ್. ಜನ ಬರ್ತಾ ಇದ್ದಾರಾ? ಜನನು ಎಲ್ಲ ಹುಷಾರಾಗ್ಬಿಟ್ಟವ್ರು. ಈಗ ಚೆನ್ನಾಗಿರೋ ಹೂವು ಇದೆ ತಗೊಂತಾರೆ, ಇಲ್ಲನೇ ತಗೊಳಲ್ಲ. ಓಕೆ, ಇದಿಷ್ಟು ವ್ಯಾಪಾರಸ್ಥರ ಮಾತಾಗಿರುವಂಥದ್ದು. ಪ್ರತಿಮಾ, ಒಟ್ಟಾರೆಯಾಗಿ ಹೂವಿನ ಬೆಲೆ ಅಷ್ಟೊಂದು ಹೆಚ್ಚಾಗಿಲ್ಲ, ಆದರೆ ಜನರು ಸಹ
ಸಾಲು ಸಾಲು ರಜೆ ಇರೋದ್ರಿಂದ ಅವರು ಸಹ ಹೆಚ್ಚಾಗಿ ಯಶವಂತಪುರ ಮಾರ್ಕೆಟ್ನೇ ಸೇವಂತಿ ಹೂಗೆ ಖರೀದಿಗೆ ಅಷ್ಟೊಂದಾಗಿ ಬರದೇ ಇರೋದು ಸದ್ಯಕ್ಕೆ ಕಂಡುಬರುತ್ತಾ ಇರುವಂತಹ ದೃಶ್ಯ. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.